ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಹದಗೆಟ್ಟಿರುವ ಬೇಲೂರು ಬಿಕ್ಕೋಡು ಸಕಲೇಶಪುರ ಸಂಪರ್ಕ ರಸ್ತೆಯ ಗುಂಡಿಗಳನ್ನ ಮುಚ್ಚಲು ಸ್ವತಃ ಗ್ರಾಮಸ್ಥರೇ ಮುಂದಾಗಿರ್ತಕ್ಕಂಥ ಘಟನೆ ಬಿಕ್ಕೋಡು ಹೋಬಳಿಯ ಚಿಕ್ಕ ಬಿಕ್ಕೋಡಿನಲ್ಲಿ ನಡೆದಿರ್ತಕ್ಕಂಥದ್ದು. ಬೇಲೂರು ಬಿಕ್ಕೋಡು ಮತ್ತೆ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆ ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿತ್ತು. ರಸ್ತೆಯ ತುಂಬಾ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು, ಮಳೆಗಾಲದಲ್ಲಿ ಈ ಗುಂಡಿಗಳಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ, ಶಾಲಾ ಮಕ್ಕಳಿಗೆ ಮತ್ತು ರೈತರಿಗೆ ನಿತ್ಯ ಸಂಕಷ್ಟವನ್ನ ಉಂಟು ಮಾಡ್ತಾ ಇತ್ತು. ಇನ್ನು ವಾಹನ ಸವಾರರು ಜೀವವನ್ನ ಕೈಲಿ ಹಿಡಿದು ಸಂಚರಿಸುವ ದುಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳಿಗೆ ರಸ್ತೆಯ ದುರಸ್ತಿಯ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಕ್ಕ ಬಿಕ್ಕೋಡಿನ ಯುವಕರು ಸ್ವಯಂ ಪ್ರೇರಿತವಾಗಿ ಕೈಮರ ಬಳಿ ರಸ್ತೆಯ ಗುಂಡಿಗಳಿಗೆ ಮಣ್ಣು ಹಾಕಿ ತಾತ್ಕಾಲಿಕವಾಗಿ ಮುಚ್ಚುವ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಗ್ರಾಮದ ಯುವಕ ಗಣೇಶ್, ಬೇಲೂರಿನಿಂದ ಬಿಕ್ಕೋಡು ಅರೆಹಳ್ಳಿ ಮೂಲಕ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆಯು ಗುಂಡಿಮಯ ಆಗೋಗ್ಬಿಟ್ಟಿದೆ. ಇದೇ ರಸ್ತೆಯಲ್ಲಿ ನಿತ್ಯ ಸಂಚರಿಸತಕ್ಕಂಥ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ರಸ್ತೆಯ ಶೋಚನೀಯ ಸ್ಥಿತಿ ಕಾಣಿಸ್ತಾ ಇಲ್ವಾ? ಜನಪ್ರತಿನಿಧಿಗಳ ಮೌನದಿಂದ ಬೇಸತ್ತು ಅನಿವಾರ್ಯವಾಗಿ ನಾವೇ ಕೈಲಾದಷ್ಟು ಮಣ್ಣು ಹಾಕಿ ಗುಂಡಿ ಮುಚ್ತಾ ಇದ್ದೀವಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲೂರು ಸಕಲೇಶಪುರ ಮತ್ತು ಭಾಗ್ಯಪುರ ಮೇನ್ ರೋಡ್ ಇದು. ನಮ್ಮ ಪ್ರೇಮರ ಹತ್ರ ರೋಡ್ ಫುಲ್ ಗುಂಡೆ ಐತಿ. ಅದಕ್ಕೋಸ್ಕರ ನಾವೆಲ್ಲ ಗುಂಡಿ ಮಣ್ಣೆಲ್ಲ ಮುಚ್ಚಿದ್ದೀವಿ. ಇದನ್ನು ನೋಡಿದ್ರೆ ಸ್ವಲ್ಪ ಹುಡುಗರು ಸ್ವಲ್ಪ ಎಲ್ಲರಿಗೆ ಹೇಳ್ಬಿಟ್ಟು ಕಣ ತಗೋಬೇಕು, ಮಗೆ ತಗೋಬೇಕು ಅಂತ ಹೇಳ್ತಿದ್ದೀವಿ. ಸ್ವಲ್ಪ ಸಹಕರಿಸ್ಬೇಕು ರೋಡ್ ಮಾಡಕ್ಕೆ. ಹೇಳೋದಂದರೆ ಇದೆ ಸ್ವಲ್ಪ ಸರ್, ಈ ರೋಡ್ ಬೇಲೂರು ಬರ್ಬೇಕಾದ್ರೆ ಫುಲ್ಲು ಗುಂಡಿ ಫುಲ್ಲು ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರ್ ರೋಡ್ ಮಾಡೋಕ್ಕೆ ಸ್ವಲ್ಪ ಆದಷ್ಟು ಕ್ರಮ ತಗೊಂಡು ಎಲ್ಲ ಹೇಳ್ತಿದ್ದೀವಿ ಸರ್. ಅದಕ್ಕೆ ದಯವಿಟ್ಟು ಸ್ವಲ್ಪ ಎಲ್ಲ ಸಹಕರಿಸ್ಬೇಕು ಅಂತ ಹೇಳ್ತಿದ್ದೀವಿ. ರೋಡ್ ಮಾಡಬೇಕಂತೆ ಆದಷ್ಟು ಬೇಗ ರೋಡನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಸರ್ ಇಲ್ಲಿಂದ ಬೇಲೂರು ಫುಲ್ ಹಾಳಾಗಿದೆ ರೋಡ್ ಇದು. ಇದು ನಾನು ನೋಡಿ ಮಟ್ಟಿ ಸರ್, ಅಲ್ಲಿಂದ ರೋಡ್ ಹೆಂಗೆ ಇದ್ದಿದ್ದು ಫುಲ್ ಹಾಳಾಗಿದ್ದು. ಸಮಸ್ಯೆ ಆಗಿದೆ. ಅದು ದಯವಿಟ್ಟು ಎಲ್ಲ ಸಹಕರಿಸ್ಬೇಕು. ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ.